ನವೆಂಬರ್, ಡಿಸೆಂಬರ್, ಜನವರಿ ಹಣ ಡಿಬಿಟಿ ಮೂಲಕ ಹಾಕ್ತೇವೆ. ಪರಿಷ್ಕರಣೆ ಕಾರ್ಯಕ್ರಮ ಇದ್ದಿದ್ರಿಂದ ಸಮಸ್ಯೆ ಆಗಿತ್ತು. ಎಪಿಎಲ್, ಬಿಪಿಎಲ್ ಗೊಂದಲ ಇದ್ದಿದ್ರಿಂದ ಹಣ ಹಾಕೋದು ತಡವಾಯ್ತು ಅಷ್ಟೇ. ಸಕಾಲಕ್ಕೆ ಈ 3 ತಿಂಗಳ ಹಣ ಹಾಕೇ ಹಾಕ್ತೀವಿ. ಬಿಪಿಎಲ್ ಕಾರ್ಡುದಾರರು ಯಾರು ಎಪಿಎಲ್ಗೆ ಸೇರಿದ್ದಾರೆ ಅವರ ಕಾರ್ಡ್ ಅನ್ನು ಬಿಟ್ಟುಕೊಡಿ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ 2 ಸಾರಿ ಭೇಟಿಯಾಗಿದ್ದೆ. ಈಗಾಗಲೇ ನಾವು ಪತ್ರವನ್ನು ಬರೆದ ನಮ್ಮ ಸೆಕ್ರೆಟರಿವರು ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರು ಮುಂದುವರಿಸಬೇಕು ಅಂತ ಕೂಡ ಅವ್ರನ್ನ ನಾನು ಒತ್ತಾಯ ಮಾಡಿ, ಈಗ ಸರ್ಕಾರ ಆದೇಶ ಈಗಾಗಲೇ ಮಾಡಿದ್ದೇವೆ. ನಮಗೆ ಬೇಕಾಗಿರುವ 5 kg ಅಕ್ಕಿಯನ್ನು ಕೊಡುವಂಥದ್ದಕ್ಕೆ ಸಾರ್ವಜನಿಕ ವಿತರಣಾ ಪದ್ಧತಿಯ ವಿತರಿಸಲು ಅಷ್ಟೇ ಅನ್ನಭಾಗ್ಯ ಯೋಜನೆಯನ್ನು ಗ್ಯಾರಂಟಿ ಅನುಷ್ಠಾನಗೊಳಿಸಲು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಇವರನ್ನು ಖರೀದಿ ಏಜೆನ್ಸಿಯಾಗಿ ನೇಮಿಸಲಾಗಿದೆ. ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಮುಖಾಂತರ ನೀಡಿರುವ ಸಹಮತಿಯನ್ನು ಕೂಡ ಹೊರಡಿಸಲಾಗಿದೆ. ಟೋಟಲ್ ನಂಬರ್ ಆಫ್ ಟನ್ಸ್ ಎಷ್ಟು ಡಿಮ್ಯಾಂಡ್ ಮಾಡಿದ್ದೀವಿ? 217 ಎಷ್ಟು ಲಕ್ಷ ಟನ್ ಬೇಕು ಅಂತ ಮಾಡಿದ್ದೀವಿ? 2.35 lakh metric ton. 2.35 lakh. ಪ್ರತಿ ತಿಂಗಳಿಗೆ 2.10 ಲಕ್ಷ ಮೆಟ್ರಿಕ್ ಟನ್ನನ್ನು ಬೇಕು ಅಂತ ನಾವು ಪತ್ರ ಬರೆದಿದ್ದೇವೆ. ಅದಕ್ಕಾಗುವಂಥ ಹಣವನ್ನು ಕೂಡ ಸಂದಾಯ ಮಾಡ್ತಾ ಇದ್ದೇವೆ. 36.71 ಕರೋಡ್ ಕೋಟಿಗಳು ಮಾಸಿಕ ಅಂದಾಜು ವೆಚ್ಚ 536.71 ಕೋಟಿ ರೂಪಾಯಿಗಳು ಪ್ರತಿ ತಿಂಗಳು ಈ ದರದಲ್ಲಿ ಸರಬರಾಜು ಮಾಡಿದರೆ ಖರ್ಚಾಗ್ತದೆ. ಅದು ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು. ಬಿಪಿಎಲ್ ಅವರು ಯಾರಿದ್ದಾರೆ ಅವರಿಗೆ ಮಾತ್ರ ಅನುದಾನ ಸಿಗಬೇಕಿದೆ. ಯಾರು ಸಮಯದ ಒಳಗಾಗಿ ಬಿಟ್ಟು ಕೊಡೋದಿಲ್ಲ ಅವರಿಗೆ ದಂಡ ಫಿಕ್ಸ್. ನಾವು ಇದಕ್ಕೊಂದು ಪ್ರಕಟಣೆಯನ್ನು ಹೊರಡಿಸ್ತೇವೆ. 2 ಬಾರಿ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ಮಾತನಾಡಿದ್ದೇವೆ. ಕೊಟ್ಟ ಮಾತಿನಂತೆ 10 kg ಅಕ್ಕಿ ನೀಡಲು ನಿರ್ಧಾರ ಕೈಗೊಂಡಿದ್ದೇವೆ. ಕೇಂದ್ರಕ್ಕೂ ನಮಗೆ ಪ್ರತಿ ತಿಂಗಳು ಅಕ್ಕಿ ಬೇಕು ಅಂತ ಪತ್ರ ಬರೆಯಲಾಗಿದೆ. 2.10 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅಂತ ಪತ್ರ ಬರೆಯಲಾಗಿದೆ. 536.71 ಕೋಟಿ ಪ್ರತಿ ತಿಂಗಳು ಹಣ ಸಂದಾಯ ಮಾಡುತ್ತೆ ಸರ್ಕಾರ. 159 ಕೋಟಿ ಸರ್ಕಾರಕ್ಕೆ ಹಣ ಉಳಿಯಲಿದೆ. ಅನ್ನಭಾಗ್ಯ ಯೋಜನೆಯ ನವೆಂಬರ್, ಡಿಸೆಂಬರ್, ಜನವರಿ ಹಣ ಡಿಬಿಟಿ ಮೂಲಕ ಹಾಕ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ಪರಿಷ್ಕರಣೆ ಕಾರ್ಯಕ್ರಮ ಇದ್ದಿದ್ದರಿಂದ ಸಮಸ್ಯೆ ಆಗಿತ್ತು. ಎಪಿಎಲ್, ಬಿಪಿಎಲ್ ಕಾರ್ಡ್ ಗೊಂದಲ ಇದ್ದಿದ್ದರಿಂದ ಹಣ ಹಾಕೋದು ಲೇಟ್ ಆಯ್ತಷ್ಟೇ. ಸಕಾಲಕ್ಕೆ ಈ 3 ತಿಂಗಳ ಹಣ ಹಾಕೇ ಹಾಕ್ತೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡುದಾರರು ಯಾರು ಎಪಿಎಲ್ಗೆ ಸೇರಿದ್ದಾರೆ ಅವರ ಕಾರ್ಡ್ ಅನ್ನ ಬಿಟ್ಕೊಡಿ. ಬಿಪಿಎಲ್ ಅವರು ಯಾರಿದ್ದಾರೆ ಅವರಿಗೆ ಮಾತ್ರ ಅನುದಾನ ಸಿಗಬೇಕಿದೆ. ಯಾರು ಸಮಯದ ಒಳಗಾಗಿ ಬಿಟ್ಟು ಕೊಡೋದಿಲ್ಲ ಅವರಿಗೆ ದಂಡ ಹಾಕ್ತೇವೆ. ನಾವು ಇದಕ್ಕೊಂದು ಪ್ರಕಟಣೆಯನ್ನು ಸಹ ಹೊರಡಿಸ್ತೇವೆ. 2 ಬಾರಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಮಾತನಾಡಿದ್ದೇವೆ. ಕೊಟ್ಟ ಮಾತಿನಂತೆ 10 kg ಅಕ್ಕಿ ಕೊಡಲು ನಿರ್ಧಾರ ಮಾಡಿದ್ದೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಕೇಂದ್ರಕ್ಕೂ ಸಹ ಪ್ರತಿ ತಿಂಗಳು ಅಕ್ಕಿ ಬೇಕು ಅಂತ ಪತ್ರ ಬರೆಯಲಾಗಿದೆ. 2.10 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ಗೆ ಸ್ಟೇಟ್ ಗವರ್ಮೆಂಟ್ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರು ಪತ್ರ ಬರೆದಿದ್ದಾರೆ.